ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನಗೆ ಕ್ಲಿನಿಕಲ್ ಫಾರ್ಮಕಾಲಜಿ ಲಾಸ್ಟ್ ಕ್ಲಾಸ್ ಇರೋದು. ಸೊ ಆ ಮ್ಯಾಮ್ ಇದ್ದವರು ಊನೋ ಆಟ ಆಡ್ತೀನಿ ಅಂತ ಹೇಳಿದ್ದಾಳೆ. ಗೊತ್ತಿಲ್ಲ ಕ್ಲಾಸಲ್ಲಿ ಏನು ಮಾಡ್ತಾಳೆ ಅಂತ ಹೇಳ್ಬಿಟ್ಟು. ಕ್ಲಾಸ್ ತಗೊಳ್ಳಲ್ಲ ಅನಿಸುತ್ತೆ. ಜಸ್ಟ್ ಹೋಮ್ ಟಾಸ್ಕ್ನ ನೋಡಿಬಿಟ್ಟು ಆಮೇಲೆ ಸ್ವಲ್ಪ ಎಂಜಾಯ್ ಮಾಡ್ತೀವಿ. ಸೊ ಇಲ್ಲೇನು ಲೆಕ್ಚರ್ಸ್ ಎಲ್ಲ ಹೆಂಗಿರ್ತಾರೆ, ಅಂದರೆ ಎಲ್ಲರ ಜೊತೆ ಹೆಂಗಿರ್ತಾರೆ, ಹೆಂಗೆ ಜಾಲಿಯಾಗಿರ್ತಾರೆ ಹೆಂಗಿರ್ತಾರೆ ಅಂತೆಲ್ಲ ತೋರಿಸ್ತೀನಿ. ನಮ್ಮ ಕ್ಲಾಸ್ ಹೆಂಗೈತೆ ಅಂತ ತೋರಿಸ್ತೀನಿ, ನಮ್ಮ ಕ್ಲಾಸ್ಮೇಟ್ಸ್ನ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ, ಮ್ಯಾಮ್ನು ಮೀಟ್ ಮಾಡಿಸ್ತೀನಿ. ಹಾಯ್ ಗೈಸ್, ಹಾಯ್ ರಿತಿಕ್, ಹಾಯ್ ದೀಕ್ಷಿತ್, ಹಾಯ್ ಪ್ರಿನ್ಸಿ. I don't want to be a part of this vlog. Why? Stop saying hi. Hi Shruti. Hi Bhavna. Show what the audience actually want. What they want? What do you want? What do you want? He is the big boss of our university. He is from Tamil Nadu. Tell, these are that still tell. It's burning right there. ಗೈಸ್ ಏನೋ ಜೋರಾಗಿ ಅನೌನ್ಸ್ ಮಾಡ್ತಿದ್ರು. ಸೊ ಅಲ್ಲಿ ಕಾಣಿಸ್ತಿದ್ದಾನಲ್ಲ ಅವನು ಬೆಂಕಿ ಹತ್ಬಿಟ್ಟಿದೆ, ಏನೋ ಆಗೈತೆ ಅಂತ ಹೇಳ್ಬಿಟ್ಟು ಹೆದರಿಸ್ತಿದ್ದಾನೆ. ಹಾಯ್ ಶ್ರೇಯಸ್. ಬೆಂಕಿ ಏನು ಹಚ್ಕೊಂಡಿಲ್ಲ, ಅದು ಬರೀ ಡೌನ್ ಇವೆಲ್ಲ ಡ್ರಿಲ್ಲಿಂಗ್. ರಿತಿಕ್ ಓವರ್ ಆಕ್ಟಿಂಗ್ ಫುಲ್. ರಿತಿಕ್ ಸ್ಟಾಪ್ ಆಕ್ಟಿಂಗ್. ಜನರಲ್ ಡ್ರಿಲ್ ಅಷ್ಟೇ. Building is burning down. ಬನ್ನಿ. ಹಾಯ್ ವಂಶಿ. ಹಾಯ್ ಚಪ್ರ. ನೋಡಿ ಗೈಸ್, ಕ್ಲಾಸಿಗೆ ಬಂದಿದ್ದಾರೆ. ಕ್ಲಿನಿಕಲ್ ಫಾರ್ಮಕಾಲಜಿ ಕ್ಲಾಸಿಗೆ ಬಂದ್ಬಿಟ್ಟು ಗೇಮ್ ಆಡ್ತಿದ್ದಾರೆ. ನಮ್ಮ ಮ್ಯಾಮ್ ಬಂದಿದ್ವಿ. ಮ್ಯಾಮ್ ಹಾಯ್ ಮ್ಯಾಮ್. Most common causes of pain. Evaluation of the anatomical ಯೋಗಿತಾ ತಿರ್ಗು. ಗೈಸ್ ನೋಡ್ರಿ, ಮ್ಯಾಮ್ ಕಡೆನೇ ಆನ್ಸರ್ ತಗೊಂಡ್ಬಿಟ್ಟು ಫೋಟೋ ತೆಕ್ಕೊಂಡು ಅದೇ ಆನ್ಸರ್ನ ಮ್ಯಾಮಿಗೆ ತೋರಿಸ್ತಿದ್ದಾರೆ ವಾಪಸ್. ಹೋಮ್ ಟಾಸ್ಕ್ ಕೊಟ್ಟಿದ್ರು ಮ್ಯಾಮು. ಇದನ್ನ ಒಂದು 10 ಮೆಂಬರ್ಸ್ ತೋರಿಸಿರ್ತಾರೆ. ಇದೇ ಸೇಮ್ ಟಾಸ್ಕ್ನ. Who wrote this? Dikshit. Dikshit has nothing in life. Hello, ma'am. Hello. You're my best students. You're very funny. You're very clever. Ma'am, say something about India. Like, how do you like India? How, Do you like India? culture, man. Yeah. Have you traveled to India once? Like, Oh, I very want, but I haven't opportunities to travel to India. you like maybe, Indian food? maybe the long my way, my live way is long, and maybe anywhere I will live. Russia and. Ma'am, I'll teach you some words in Kannada. It's my language from Indian language. Oh, You should repeat it. Can you, ma'am? Can I try? ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ. I know ನಮಸ್ತೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ. ಎಲ್ಲರಿಗೂ. ಎಲ್ಲರಿಗೂ. Yes, ma'am. You're so fluent. You said it very good. ಎಲ್ಲರೂ ಎಲ್ಲರೂ ಹೇಗಿದ್ದೀರಾ? 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 ನಾನು ಚೆನ್ನಾಗಿದ್ದೀನಿ. Wow, ma'am. You're literally speaking slow. Yeah, really? Yes, ma'am. Okay, ma'am. Thank you, ma'am. ಧನ್ಯವಾದಗಳು. ಧನ್ಯವಾದ. ಸೊ ನೈಸ್ ಮ್ಯಾಮ್. ಸೊ ಗೈಸ್, ನಂಗೆ ಇವಾಗ ಕ್ಲಾಸ್ ಮುಗೀತು. ನನಗೆ ಒಂದೇ ಕ್ಲಾಸ್ ಇದ್ದಿದ್ದು 1.5 hour. ಸೊ ಊನೋ ಏನು ಆಡಲಿಲ್ಲ ಮ್ಯಾಮು. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ಲು, ಬಟ್ ಇನ್ನೂ ಟೆಸ್ಟ್ ಕೊಟ್ಟಲು, ಹೋಮ್ ಟಾಸ್ಕ್ ಇತ್ತು, ಅದು ಕೊಟ್ಟರು. ಸೊ ಅವ್ರ ಕಡೆ ಕನ್ನಡ ಮಾತಾಡ್ಸಿದ್ವಿ. ಅವ್ರು ಅಷ್ಟು ಚೆನ್ನಾಗಿ ಮಾತಾಡ್ತಾರೆ ಅಂತೇಳಿ ನಾವು ಅನ್ಕೊಂಡೇ ಇರಲಿಲ್ಲ, ಗೊತ್ತಾ. ಲಿಟ್ರಲಿ ಅಂದರೆ ನಾವು ಯಾರ ಹತ್ರನೂ ಆ ಥರ ಮಾತಾಡ್ಸಿಲ್ಲ ಅಲ್ವಲಿಕ್ಕಿ. ಸೊ ಹಂಗಾಗಿ ನಮಗೆ ಅದು ಶಾಕ್ ಅನ್ನಿಸ್ತು. ಆ ಶಾಕ್ಗೆ ನನಗೆ ಮಾತು ಬರ್ತಿಲ್ಲ, ಅಷ್ಟು ಖುಷಿ ಆಗ್ತಿತ್ತು ನನಗೆ. ಆಮೇಲೆ ಸೊ ನಾವು ಇವಾಗ ಸಬ್ವೆಗೆ ಹೋಗ್ತಿದ್ದೀವಿ. ಲಿಕ್ಕಿಗೆ ಹೊಟ್ಟೆ ಹಸಿತೈತಂತೆ. ಪಾಪ ಹುಡುಗಿ ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಅವಳ ಮುಖ ನೋಡ್ರಿ ಪಾಪ. ಅದಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಹಾಗೆ ನೀವು ಬನ್ನಿ ನಮ್ಮ ಜೊತೆಗೆ ಹೋಗೋಣ.
ಅಲ್ಲ 8 ಮ್ಯಾಚ್ ಆಗ್ತಿಲ್ಲ, ಕೈ ತೆಗಿತೆ ಪ್ಲೀಸ್, ನೀನೇ ಬೇಕು. ಲೇಡಿ ಕಂಡಕ್ಟರ್, ಲೇಡಿ ಎಷ್ಟೊತ್ತು ಮಾತು ಮುಸುಡಿನು ಲಿಕ್ಕಿ ಅವಳು ಮುಖ ನೋಡಿ ನನ್ನ ಬೈತಾಳೆ ಕಣ, ಅದಕ್ಕೆ ಲಿಕ್ಕಿ ಅಂದೆ ನಾನು. ದೇವ್ರೆ ಗೈಸ್ ನೋಡಿ, ಹೊಡಿ ಇನ್ನೂ ಸ್ವಲ್ಪ ತೆಗೆದ್ರೆ ಹೊಡೆದೇ ಬಿಡ್ತಾಳೆ ನನ್ನ ಥರ ನೋಡ್ತಾಳೆ. ಗೈಸ್ ಇವತ್ತು ಫುಲ್ ಸಿಕ್ಕಾಪಟ್ಟೆ ಗಾಳಿ ಇದೆ. ಬರೀ ಚಳಿ ಇದ್ರೆ ಏನು ಅನ್ಸಲ್ಲ ಆಯ್ತಾ, ಬಟ್ ಚಳಿ ಜೊತೆಗೆ ಗಾಳಿನೂ ಸೇರ್ಕೊಂಡು ಬಾ ಆಗಲ್ಲ. ಇವತ್ತು ಗಾಳಿ ಜಾಸ್ತಿ ಐತೆ ಅಂತ ಹೇಳ್ತಿದ್ದೀನಿ. ಫುಲ್ ಪ್ಯಾಕ್ ಆಗಿದ್ದೀವಿ. ಇಲ್ಲೆಲ್ಲರೂ ಆಲ್ಮೋಸ್ಟ್ ಹಂಗೆ ಇರ್ತಾರೆ, ನಾವೇ ಸ್ವಲ್ಪ ಏನು ಏನೋ ಜಾಕೆಟ್ಸ್ ಎಲ್ಲ ಕರೆಕ್ಟಾಗಿ ಹಾಕೊಳ್ಳಲ್ಲ. ನಾವು ಹಾಕ್ಕಂತೀವಿ, ಬಟ್ ಅಂದರೆ ಅಷ್ಟೊಂದು ಅವ್ರ ಥರ ಅವರೆಲ್ಲ ಏನೋ ಥರ್ಮಲ್ಸ್ ಎಲ್ಲ ಹಾಕ್ಕಂತಾರೆ ಒಳಗಡೆ, ಬಟ್ಟೆ ಒಳಗೊಂದು ಬಟ್ಟೆ. ನಾವು ಆ ಥರ ಏನೂ ಮಾಡೋದಿಲ್ಲ. ಮತ್ತು ಅವ್ರು ಯಾವಾಗಲೂ ಜಾಕೆಟ್ಸ್ ಹಾಕೊಂಡೇ ಇರ್ತಾರೆ. ನಮ್ಗೆ +4 ಇದ್ರೆ ಚಪ್ಪಲಲ್ಲಿ ಹೊರಗೆ. ಹೌದು, ಇಷ್ಟೊತ್ತಿಗೆ ಸ್ನೋ ಬೀಳ್ಬೇಕಾಗಿತ್ತು. ಲಾಸ್ಟ್ ಇಯರ್ ಎಲ್ಲ ಫುಲ್ ನವೆಂಬರ್ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗೋಗಿತ್ತು. ಈ ವರ್ಷನೇ ಏನಕ್ಕೋ ಸ್ನೋನೇ ಬೀಳ್ತಿಲ್ಲಪ್ಪ. ಇನ್ನೂ ಒಳ್ಳೆ 5:30ಗೆ ಎಷ್ಟು ಕತ್ಲ. ಹಾಂ, ಮತ್ತೆ 5:30 ಆಗೈತೆ ಟೈಮು. ಇಷ್ಟೊತ್ತಿಗೆ ಇಷ್ಟು ಕತ್ಲಾಗೋಗೈತೆ. ಶಿವ ಶಿವ. ಇಲ್ಲಿ ಇನ್ನೂ ಬರ್ತಾ ಬರ್ತಾ ಮಧ್ಯಾಹ್ನ 3 ಗಂಟೆಗೆ ಕತ್ಲಾಗುತ್ತೆ. ಹೌದು, ಬೆಳಗ್ಗೆ ಎಷ್ಟು ಗಂಟೆಗೆ ಬೆಳಕಾಗುತ್ತೆ? ಹಾಂ, 8 ಗಂಟೆ 9 ಗಂಟೆಗೆ ನಮಗೆ ಹೂನಪ್ಪ ಬೆಳಕಾಗೈತೆ ಅನ್ಸೋದು ಅವಾಗ. ವಿಂಟರಲ್ಲಿ ಡೇ ಬೇಗ ಹೋಗುತ್ತೆ. ಇವಾಗ ನಾವು ಸಬ್ವೆಗೆ ಬಂದ್ವಿ, ಹೋಗಿ ಆರ್ಡ್ರ್ ಮಾಡಬೇಕು. ಆರ್ಡ್ರ್ ಮಾಡೋ ದೊಡ್ಡ ತಲೆನೇ ಹೋಯ್ತೈತಾ, ಕಷ್ಟ ಐತೆ. ಎಲ್ಲ ರಶನೊಳಗೆ ಹಾಕಿರ್ತಾರೆ, ಓದೋಕೆ ಬರುತ್ತೆ, ಬಟ್ ಅದು ಮೀನಿಂಗ್ ಗೊತ್ತಾಗಲ್ಲ ನಮಗೆ. ಸೊ ಹಾಗಾಗಿ ಕಷ್ಟ ನಮಗೆ. ಸೊ ಬನ್ನಿ ಗೈಸ್, ಆರ್ಡ್ರ್ ಮಾಡೋಣ. ವೆಜ್ಜನ ರೆಡಿ ಆಗ್ತಿದೆ ಗೈಸ್. ನೋಡ್ರಿ ಗೈಸ್, ಎಂತ ಹಣೆ ಬರ ಬಂದೈತೆ ಅಲ್ಲ. ಈ ಕಿತ್ತಾಗಿರೋ ಬ್ರೆಡ್ ತಿನ್ನಕ್ಕೆ ಅಷ್ಟು ದೂರದಿಂದ ಬಂದ್ವಿ. ನಂಗೆ ಆ್ಯಕ್ಚುಲಿ ಬ್ಲಾಗ್ ಮಾಡೋದೆಲ್ಲ ನೆನಪಾಗಲ್ಲ ಗೊತ್ತಾ. ಪಾಪ ಲಿಕ್ಕಿ ತುಂಬ ನೆನಪಿಸ್ತಾಳೆ, ತುಂಬ ಒಳ್ಳೆಯವಳು ಗೈಸ್ ಅವಳು. ಹೆಂಗ್ ಪಲ್ಲು ತಿನ್ನೋದು? ಬಾಯಿ ಕೈ ಎಲ್ಲ ಏನೂ ಸಿಗಲ್ಲ ಮತ್ತೆ. ಅಲ್ಲ, ಆ ಕಿತ್ತಾಗಿರೋ ಬ್ರೆಡ್ ನೀವೇನಕ್ಕೆ ತಿನ್ನಕ್ಕೆ ಹೋಗಿದ್ದೀರಾ ಅಂತ ಕೇಳ್ಬೇಡ್ರಿ. ಇಲ್ಲೇನೂ ಸಿಗೋದೇ ಇಲ್ಲ, ಬರೀ ಬ್ರೆಡ್. ನಮ್ಮ ಕ್ಯಾಂಟೀನ್ ನೋಡಿದ್ರು ಅಲ್ಲೂ ಅಷ್ಟೇ, ಬರೀ ಬ್ರೆಡ್ ಒಳಗೆ ಆಲೂಗಡ್ಡೆ ತುರುಕ್ತಾರೆ, ಕೊಡ್ತಾರೆ. ಅಲ್ಲಿಕ್ಕೆ ಹೌದು. ಪಲ್ಲು ಚೇರ್ಸ್. ಚೆನ್ನಾಗಿರೋದು. ನಮ್ಮ ಇಂಡಿಯಾದಲ್ಲಾದರೆ ಪಾನಿಪುರಿ, ಗೋಬಿ, ಫ್ರೈಡ್ ರೈಸ್, ಎಗ್ ರೈಸು, ಕಬಾಬು, ಆಹಾ ಮಜಾ ಮಜಾ. ಇದು ಹಿಂಗೆ ತಳಿದು ಚೆನ್ನಾಗಿದ್ಯಾ ಪಲ್ಲು? ಮೀಮೆ ಮಾಡು, ಮೀಮೆ. ಮೀಮ್ಸಿಗೆ ಜಯಾ ಬಚ್ಚನ್ ಮೀಮೇಸ್ ಅಂತ ಅಂದಿದ್ಲು, ಅದಕ್ಕೆ ಮೀಮೆ ಮೀಮೆ ಅಂತಿದ್ದೀನಿ. ಏನೋ ಮೀಮ್ಸ್ ಮಾಡು ನೀನು. ಬಾ, ನಾನು ಗೈಸ್ ಅನ್ನೋದನ್ನ ಸ್ಟಾಪ್ ಮಾಡ್ತೀನಿ. ಮಾಡ್ಬಿಟ್ಟು ಗೇಸ್ ಅನ್ನೋದನ್ನ ಸ್ಟಾರ್ಟ್ ಮಾಡ್ತಾಳೆ. 1 ವರ್ಷದ ಹಿಂದ್ಗಡೆ ಇಲ್ಲೊಂದು ಶಾಪ್ ಐತೆ, ಅದೇ ಅಲ್ಲಿ
ಲಿಕ್ಕಿ ಏನೋ 10 ನಿಮಿಷದಲ್ಲಿ ಡಿಸೈಡ್ ಮಾಡ್ಕೊಂಡು 10 ನಿಮಿಷದಲ್ಲಿ ಐಫೋನ್ ತಗೊಂಡಿದ್ದು. ಸೊ ಇವಾಗ ನಾವು ಅನಿಸುತ್ತೆ ತಗೊಳ್ಳಲ್ಲ, ನಂಗೆ ಗೊತ್ತಿಲ್ಲ. ಹೆಂಗಿದೀರಾ ಏನು ಅಂತ ಕೇಳ್ಕೊಂಡು ಗೊತ್ತಿಲ್ಲ. ಅಲ್ಲೂ ಏನು ತಗೊಳಕ್ ಬಂದ್ಯಾ? ಐಫೋನ್ ಶಾಪ್ ತೆಗ್ದಾಕಿದ್ದಾರೆ ಗೈಸ್. ಅದಕ್ಕೆ ಶೇಪ್ ಔಟ್ ಆಗಬಾರ್ದು ಅಂತ ಸುಮ್ಮನೆ ಒಳಗೆ ಬಂದು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ನೋಡಿ ಇದು ರಷ್ಯನ್ ಫ್ಲಾಗ್. ನಮಗೆ ಎಲ್ಲ ಕಡೆನೂ ಹಿಂಗೆ ಗೈಸ್. ಕ್ಲಾಸಲ್ಲಿ ವಿಡಿಯೋ ಮಾಡೋಣ ಅಂತ ಹೋದೆ, ಮ್ಯಾಮ್ ನೋಡಿದ್ರೆ ಊರನ್ನೇ ಆಡಿಸ್ಲಿಲ್ಲ ಇವತ್ತು. ಏನು ಹಣ ಬರೋಣ ಏನು. ಇಂಡಿಯಾದಲ್ಲಿ ಒಂದು ಕ್ಯಾಂಡಲ್ ಎಷ್ಟಿರ್ಬೋದು? 20-30 ಸಿಗ್ಬೋದಾ? ಇಲ್ಲೆಷ್ಟು ಗೊತ್ತಾ? 152 ರೂಬಲ್ಸ್ ಗೈಸ್ ಇದಕ್ಕೆ. ನೆಟ್ಟಿ ಇಟ್ಕೋ ಫೋನು. ಕರೆಕ್ಟಾಗೈತೆ. 152 ಗೈಸ್ ಇದಕ್ಕೆ. ನಂಬ್ತೀರಾ ಯಾರಾದರೂ? ಕೊಡ್ತೀರಾ ಯಾರಾದರೂ? ನಮಗೆ ಇದೆಲ್ಲ ತಗೊಳಕ್ಕೆ ಕಲರ್ ವಿಚ್ ಕಲರ್ ಡೂ ಯು ವಾಂಟ್ ಅಂತ. ಇಲ್ಲಿ ನೋಡ್ರಿ ಇದ್ರದ್ದು ಕಾಸ್ಟ್ ಎಲ್ಲ. ಇದಕ್ಕೆ 145 ಅಂತೆ. ಅಪ್ಪ, ರಷ್ಯಾದಲ್ಲಿ ಇಂಥ ಒಂದು ಅಂಗಡಿ ಇಟ್ಕೊಂಡ್ರೆ ಉದ್ಧಾರ. ಬೈಲ್ ಊರಲ್ಲಿ ಜಾತ್ರೆಯಲ್ಲಿ ತಪ್ಪಿರೋ ಮಗು ಫ್ರೆಂಡ್ಸ್ ಇದು. ಸೊ ಸಿಗ್ನಲ್ ಬಿಡ್ತಾ ಇದೆ ನೋಡಿ. ಈ ಚೈಲ್ಡ್ ನನ್ನ ಮಗನ ಕರ್ಕೊಂಬಂದ್ರೆ ಹಿಂಗೆ ಮಾಡೋದು. ತಿರ್ಗಾ ಚೈಲ್ಡು. ಗೈಸ್ ಇವಾಗ ತಿಂದಿದ್ದಾಯಿತು, ಮನೆಗೆ ಹೋಗಬೇಕು. ನಾನು ಇವತ್ತು ಅಂದರೆ ನಮ್ಮ ಮ್ಯಾಮು ಎಲ್ಲ ಆಡ್ತಾರೆ ಕ್ಲಾಸಲ್ಲೆಲ್ಲ, ತುಂಬ ಅಂದರೆ ಜಾಸ್ತಿ ವ್ಲಾಗ್ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಮ್ಯಾಮ್ ಏನದು ಮ್ಯಾಮ್ ಅದೆಲ್ಲ ಏನೂ ಮಾಡಿಸ್ಲಿಲ್ಲ. ಜಸ್ಟ್ ಅವಳು PPT ಹೇಳಿದ್ಲು. ಅದೇ ಆ ಥರ ಮ್ಯಾಮ್ ಎಲ್ಲ ಏನೋ ಕ್ಲಾಸಲ್ಲಿ ಏನಾದ್ರು ಆಟ ಆಡ್ತಾರೆ ಅದು ಇದು ಅಂತ ಅಂದ್ಕೊಂಡಿದ್ದೆ. ಬಟ್ ಅದೇನು ಮಾಡಲಿಲ್ಲ ಅವರು. ಬಟ್ ಅವ್ರ ಹತ್ರ ಕನ್ನಡ ಮಾತಾಡ್ಸಿದ್ದೀನಿ ಗೈಸ್ ಎಲ್ಲ ನಿಮಗೋಸ್ಕರ. ಯೋಗಿತಾ ಅಂತ ಇದ್ಲಲ್ಲ, ಅವಳದು ಗೈನಕಾಲಜಿ ಎಕ್ಸಾಮ್ ಇತ್ತು, ಅವಳು ಪಾಸ್ ಆಗಿದ್ದಾಳೆ. ಸೊ ಅವಳು ನಮಗೆ ಪಿಜ್ಜಾ ಪಾರ್ಟಿ ಕೊಡಿಸ್ತಾಳೆ ಇವಾಗ. ಅವಳು ಕೊಡಿಸ್ತಾಳು ಇಲ್ಲ ಗೊತ್ತಿಲ್ಲ, ನಾವೇ ಹೇಳ್ಕೊಂಬಿಡ್ತೀವಿ. ಆಮೇಲೆ ಗೈಸ್ ವಿಡಿಯೋಸ್ ಎಲ್ಲ ಹೆಂಗೆ ಬರ್ತೈತೆ ನಂಗೆ ದೇವರಣೆಗೂ ಗೊತ್ತಿಲ್ಲ. ನನಗೇನು ಕಂಟೆಂಟ್ ಮಣ್ಣು ಮಸಿ ಏನೂ ಗೊತ್ತಿಲ್ಲ ಗೈಸ್. ಸೊ ನಿಮಗೆ ಈ ವಿಡಿಯೋಸ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲೇನೂ ಇಲ್ಲ ಕಂಟೆಂಟ್ ಮಾಡೋಕ್ಕೆ. ರಷ್ಯಾದಲ್ಲಿ ಏನೂ ಇಲ್ಲ, ಮಣ್ಣು ಇಲ್ಲ ಆ್ಯಕ್ಚುಲಿ ಇಲ್ಲಿ. ದೇವರಾಣೆ ಮಣ್ಣು ಇಲ್ಲ ಗೈಸ್. ಸೊ ಅದಕ್ಕೆ ಇಂಡಿಯಾಗೆ ಬಂದಮೇಲೆ ಫುಲ್ ಕಂಟೆಂಟ್ ಮಾಡ್ತೀನಿ. ಲಿಕ್ಕಿನ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ದಾಳೆ ಗೈಸ್. ಬಡ್ಜೆಟ್ ಎಲ್ಲ ಹೇಳ್ಬಿಡ. ಕರ್ಕೊಂಡು ಹೋಗ್ತಿದ್ದಾಳೆ. ಸೊ ಆವತ್ತಿನ ದಿನ ಇನ್ನೊಂದು ವ್ಲಾಗ್ ಮಾಡ್ತೀನಿ. ನಿಮಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಿದ್ರೆ, ನನ್ನ ವ್ಲಾಗ್ಸ್ ಎಲ್ಲ ಇಷ್ಟ ಆಗ್ತಿದ್ರೆ ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಲವ್ ಯು ಆಲ್ ಗೈಸ್. ಬಾಯ್.